ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಇಂಡಿಯಾ ವುಡ್ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ್ಯಾವ ಥರ ಇಂಟೀರಿಯರ್ಸು, ನ್ಯೂ ಟೆಕ್ನಾಲಜೀಸು ಏನೇನಿರುತ್ತೆ ಪ್ರತಿಯೊಂದನ್ನು ತೋರಿಸ್ತೀನಿ. ಸೊ ಅಲ್ಲಿಗೆ ಹೋಗಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ನೋಡಿ ಏನು ಕರ್ಮ ಟ್ರಾಫಿಕ್ಕು, ಯಪ್ಪ ದೇವ್ರಿ. ನಿಯರೆಸ್ಟ್ ಎಕ್ಸ್ಪೋ ಹತ್ರ ಬಂದಿದ್ದೀವಿ, ಬಟ್ ತುಂಬ ಟ್ರಾಫಿಕ್ ಇದೆ. ಮುಂದೆ ನೋಡ್ಬೇಕು ಇನ್ನು ಎಷ್ಟು ಅವರ್ ಆಗುತ್ತೆ ಅಂತ. ಈಗ ಫೈನಲಿ ಎಕ್ಸಿಬಿಷನ್ ಅವ್ರಿಗೆ ಎಂಟ್ರಿ ಹತ್ವಿ. ಸೊ ಈಗ ಪಾರ್ಕಿಂಗ್ ಸ್ಲಾಟ್ ಹುಡುಕುವ ಸಮಯ. ನೋಡಿ, ಇದೇ ಎಕ್ಸಿಬಿಷನ್ ಸೆಂಟರು, BIEC, ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್. ಒಳ್ಳೆ ನೆರಳಿಗೆ ಹಾಕಪ್ಪ ಮಗ, ನೋಡ್ಕೊಂಡು ಇಲ್ಲೆಲ್ಲ ಐತೆ ನೋಡಿ ಫ್ರೆಂಡ್ಸ್. ಪಾರ್ಕಿಂಗ್ ಫುಲ್ ಕಂಪ್ಲೀಟ್ ಆಗಿದೆ. ಯಾವ ಸೈಡ್ ಬಿಡ್ತಾರೆ ಗೊತ್ತಿಲ್ಲ. ಸೊ ನೋಡೋಣ ಹೋಗಿ ಯಾವ ಸೈಡ್ ಪಾರ್ಕಿಂಗ್ ಸಿಗುತ್ತೆ ಆ ಸೈಡ್ ನಿಲ್ಸೋದು. ನೋಡಿ ಗಾಯ್ಸ್, ಫುಲ್ ಕಂಪ್ಲೀಟ್ ಪಾರ್ಕಿಂಗ್ ಫುಲ್ ಆಗಿದೆ. ಅದೇ ಗಾಯ್ಸ್ ಎಂಟ್ರಿ. ಇವಾಗ ರಿಜಿಸ್ಟರ್ ಮಾಡ್ಕೊಬೇಕು. ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ, ಜಸ್ಟ್ ಸ್ಕ್ಯಾನ್ ಮಾಡೋದು, ಎಂಟ್ರಿ ಅಷ್ಟೇ. ನೋಡಿ, ಇದೆ ಕಂಪ್ಲೀಟ್ ರಿಜಿಸ್ಟರ್ ಕೌಂಟರು. ಅಲ್ಲಿ ನೋಡಿ ಹಾಲ್ಗಳಿರುತ್ತೆ. ಹಾಲಲ್ಲಿ ಕಂಪ್ಲೀಟ್ ಎಕ್ಸ್ಪೋ ಇರುತ್ತೆ. ಅದೆಲ್ಲ ಫುಲ್ ರಿವ್ಯೂ ಮಾಡ್ತೀನಿ, ತೋರಿಸ್ತೀನಿ, ವೆಯ್ಟ್ ಮಾಡಿ. ರಿಜಿಸ್ಟ್ರೇಷನ್ ಆಯಿತು. QR ಕೋಡ್, ಜಸ್ಟ್ QR ಕೋಡ್ ಸ್ಕ್ಯಾನ್ ಮಾಡ್ತಾರೆ. ಸೊ ಎಂಟ್ರಿ ಆಯಿತು. ನೋಡಿ ಕಂಪ್ಲೀಟ್ ಎನ್ವಿರಾನ್ಮೆಂಟ್ ಯಾವ ಥರ ಇದೆ ಅಂತ. ಈ ಸತಿ ಸ್ವಲ್ಪ ಕಡಿಮೆ ಜನ ಅವರೇ. ನಾವು 8 ಇಯರ್ಸಿಂದ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ರಿಲೇಟೆಡ್ ಇಂಡಸ್ಟ್ರಿ ಅವ್ರು ಮಾತ್ರ ಇಲ್ಲಿ ವಿಸಿಟ್ ಮಾಡ್ತಾರೆ. ಕೆಲವರು ಇಂಟ್ರೆಸ್ಟೆಡ್ ಪೀಪಲ್ ಕೂಡ ವಿಸಿಟ್ ಮಾಡ್ತಾರೆ. ಸೊ ನೋಡಿ, ಕೌಂಟರ್ ನಂಬರ್ 4ಗೆ ಹೋಗ್ತಾ ಇದ್ದೀವಿ. ಕೌಂಟರ್ ನಂಬರ್ 1ಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಬಿಕಾಸ್ ಅದು ತುಂಬ ದೂರ ಇದೆ. ಸೊ ಈಗ ಕೌಂಟರ್ ನಂಬರ್ 4 ವಿಸಿಟ್ ಮಾಡೋಣ. ಏನೇನು ನ್ಯೂ ಟೆಕ್ನಾಲಜೀಸ್ ಇದೆ ನೋಡೋಣ. ಆ್ಯಂಡ್ ನಮ್ಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನು ಪರ್ಚೇಸ್ ಮಾಡೋಣ ಕೂಡ. ನಂಬರ್ 4. ಸೊ ಎಂಟ್ರಿ, ಲೆಟ್ಸ್ ಗೋ ಇನ್ಸೈಡ್. ನೋಡಿ ಫ್ರೆಂಡ್ಸ್, ತುಂಬ ನಾಯ್ಸಿ ಇದೆ. ಕಂಪ್ಲೀಟ್ CNC ಮಷೀನ್ಸ್ ಕೂಡ ಇದೆ. ಕಂಪ್ಲೀಟ್ಲಿ ನಾಯ್ಸಿ, ಏನು ಕೇಳಿಸಲ್ಲ. ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದು CNC ಮಿಷಿನು, ಕಂಪ್ಲೀಟ್ ಕಾರ್ವಿಂಗ್ ಮಾಡುತ್ತೆ. ತುಂಬ ಕಾಸ್ಟ್ಲಿ ಇರುತ್ತೆ ಗೈಸ್. ಇದು ಬಂದು 13 lakhs ಅರೌಂಡ್ ಇದೆ ಮಷೀನು. ಕಂಪ್ಲೀಟ್ ಕಾರ್ವಿಂಗ್ ಮಷೀನು. ಇದು ನೋಡಿ, ಕಾರ್ ಥರ ನೋಡಿ, ಪಿಟ್ಟೆಲ್ಲ ಅಲ್ಲಿದೆ. ಇದು ಡೋರ್ ಮೇಲೆ ಡಿಸೈನ್ ಮಾಡೋದು. ನೋಡಿ, ಅದು ಕಂಪ್ಲೀಟ್ ಬ್ರಷ್ ಕೂಡ ಇದೆ ಕ್ಲೀನ್ ಮಾಡೋದಕ್ಕೆ. ಸೊ ಮುಂದೆ ನೋಡೋಣ ಬನ್ನಿ. ನೋಡಿ, ಒಂದು ಇಂಟ್ರೆಸ್ಟಿಂಗ್ ಮಷೀನ್ ತೋರಿಸ್ತೀನಿ. ಕಿಟಕಿ ಬಾಗಿಲು ಮಾಡ್ತಾರೆ ಗೊತ್ತಾ, ಸೊ ಅದು ಕಂಪ್ಲೀಟು ಈಸಿ ಆಗೋ ಥರ ಅದನ್ನು ಹ್ಯಾಂಡ್ ಮೇಡ್ ಕೂಡ ಮಾಡ್ತಾರೆ. ಸೊ ಇದು ಕಂಪ್ಲೀಟ್ ಮಷೀನ್ ಮೇಡ್. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ನೋಡಿ ಗೈಸ್, ಈ ಥರ ಡೋರ್ನ ಕಂಪ್ಲೀಟು ಈ ಥರ ಮಷೀನ್ ಎಲ್ಲ ಅರೌಂಡ್ 20 lakhs ಒಳಗಡೆ ಇರುತ್ತೆ. ತುಂಬ ನಾಯ್ಸಿ ಇದೆ. ಆಡಿಯೋ ಯಾವ ಥರ ಬರ್ತಾ ಇದೆ ಅಂತ ಗೊತ್ತಿಲ್ಲ, ನೋಡೋಣ. ನೀವು ಇಂಟೀರಿಯರ್ ಮಾಡಿದಾಗ ಎಡ್ಜಸ್ಟ್ಗಳೆಲ್ಲ ಎಡ್ಪೆಂಡಿಂಗ್ ವಿಶಾಲ್ ಏನು ತೋರಿಸ್ತೆ ಅದು ಬಂದು ಡೋರ್ ಮೇಲೆ ಪ್ರಿಂಟ್ ಮಾಡೋದು. ಯಾವ್ದು ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು ನಾವು. ಲೈಕ್
ಪೇಪರ್ ಮೇಲೆ ಏನು ಪ್ರಿಂಟ್ ಮಾಡ್ತೀವಿ ಆ ಥರ ನಾವು ವುಡ್ ಮೇಲೆ ಪ್ರಿಂಟ್ ಮಾಡ್ಬೋದು. ನೋಡಿ ಹಾಗೆ ಮುಂದೆ ನೋಡಿ ಚೇರೆಲ್ಲ ಯಾವ ಥರ ಮಾಡ್ತಾರೆ, ಸೋಫಾ. ಆ ಕೌಂಟ್ರಲ್ಲಿ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ದು ಕೆಲವು ಇತ್ತು ನೋಡಿ. ಈಗ ಇನ್ನೊಂದು ಕೌಂಟ್ರ್ ಬಂದಿದ್ದೀವಿ. ಸೊ ಹಾಫ್ಲೆ ಹಾರ್ಡ್ವೇರ್ಸು. ಹಾಫ್ಲೆ ಟೆಕ್ನಾಲಜೀಸ್ ಏನೇನಿರುತ್ತೆ ಕಂಪ್ಲೀಟ್ ಡೆಮೋ ಇಟ್ಟಿರ್ತಾರೆ. ಇದು ಮರಿನೋ ಪ್ಲೈವುಡ್ಸು, ಲ್ಯಾಮಿನೇಷನ್ಸು, ಕಂಪ್ಲೀಟ್ ಇಂಟೀರಿಯರ್ಸ್. ವಾರ್ಡ್ರೋಬ್ ನೋಡಿ, ಬೆಡ್ ಕೂಡ ಮಾಡ್ಬೋದು, ಸೋಫಾ ಕೂಡ ಮಾಡ್ಬೋದು. ನೋಡಿ ಮೇಲೆ ಕೂಡ ಇದೆ ಒಂದು ಬೆಡ್ ಥರ. ವಾಶ್ ಬೇಷನ್, ಇಂಟೀರಿಯರ್ ಕಿಚನ್ ಕ್ಯಾಬಿನೆಟ್. ರೆಡಿ ಆ ಕಡೆ ಹೋಗ್ತೀರಾ? ಔಟ್ ಸೈಡು ಕಬ್ಬದಲ್ಲಿ ಮಾಡ್ತೀರಲ್ಲ ಅದೇ ಥರ ಇದು PVC ಕಬ್ಬಣ ಅಂತ ಕಂಪ್ನಿ ಚೇರು. ಎಲೆಕ್ಟ್ರಿಕ್ ರಿಲೇಟೆಡ್ ಮೆಟೀರಿಯಲ್ಸ್. ಈ ಕೌಂಟರ್ ಬಂದು ಕಂಪ್ಲೀಟ್ ಮ್ಯಾಟ್ರೆಸ್ ರಿಲೇಟೆಡು. ಪ್ರೀವಿಯಸ್ ಇಯರ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಈ ಇಯರ್ ಸ್ವಲ್ಪ ಅಷ್ಟಕ್ಕಷ್ಟೇ. ಸೊ
ಸೊ ನೆಕ್ಸ್ಟ್ ಇಯರ್ ಇನ್ನೊಂದು ಸತಿ ಬರ್ತೀವಿ, ನೋಡೋಣ ಏನಾಗುತ್ತೆ. ಸೊ ಈಗ ಮನೆಗೆ ಹೋಗೋದಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.